ಹಾಯ್ ಹಲೋ ನಮಸ್ಕಾರ ಗೆಳೆಯರೆ, ನಿಮ್ಮೆಲ್ಲರಿಗೂ ನಮ್ಮ ಚಾನಲ್ ದಿವ್ಯ ಜ್ಯೋತಿರ್ನಿಗೆ ಸ್ವಾಗತ. ನೀವಿನ್ನು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದ್ರೆ ಅಥವಾ ಇದೇ ಮೊದಲ ಬಾರಿಗೆ ನಮ್ಮ ವಿಡಿಯೋನ ನೋಡ್ತಾ ಇರುವಂತದ್ದಾದ್ರೆ ಈ ಕೂಡಲೇ ಕೆಳಗೆ ಕಾಣ್ತಾ ಇರೋ ಸಬ್ಸ್ಕ್ರೈಬ್ ಬಟನ್ ಕ್ಲಿಕ್ ಮಾಡಿ, ನಂತರ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಅದರ ಮೂಲಕ ನಾವು ಅಪ್ಲೋಡ್ ಮಾಡೋ ಎಲ್ಲ ಹೊಸ ವಿಡಿಯೋಗಳು ನಿಮಗೆ ಅತಿ ಶೀಘ್ರದಲ್ಲಿ ಕಂಡು ಬರುತ್ತೆ. ನೋಟಿಫಿಕೇಶನ್ ಕಂಡು ಬಂದು ವಿಡಿಯೋವನ್ನ ಬೇಗ ನೋಡಬಹುದು, ಹಾಗೆ ಶೀಘ್ರದಲ್ಲಿ ವಿಷಯವನ್ನ ತಿಳ್ಕೊಳ್ಬಹುದು. ಪರಾಭವ ನಾವು ಸಂವತ್ಸರದ ವರ್ಷದ ರಾಶಿ ಫಲದಲ್ಲಿ ನಾವು ಕುಂಭ ರಾಶಿಯ ವರ್ಷ ಫಲವನ್ನು ನಾವು ನೋಡ್ತಾ ಇದ್ದೇವೆ. ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ಪಂಡಿತ್ ಸುದರ್ಶನ್ ಭಟ್ ಮಾಡ್ತಾ ಇರುವಂತಹ ನಮಸ್ಕಾರಗಳು. ಕುಂಭ ರಾಶಿಯ ಈ ವರ್ಷದ ಫಲ ಹೇಗಿದೆಯಪ್ಪ, ಪರಾಭವ ನಾವು ಸಂವತ್ಸರದ ವರ್ಷ ಫಲ ಅನ್ನುವಂಥದ್ದು ನೋಡೋದಾದ್ರೆ, ಮೇ ಅಂತ್ಯದವರೆಗೆ, ಈ ವರ್ಷದ ಆರಂಭದಿಂದ ಮೇ ಅಂತ್ಯದವರೆಗೆ ದೈವಿ ಬಲ ಇರೋದ್ರಿಂದ ಆರ್ಥಿಕವಾಗಿರ್ಬೋದು, ಉದ್ಯೋಗದಲ್ಲಿರ್ಬೋದು, ಶಿಕ್ಷಣ, ವೃತ್ತಿ, ವ್ಯಾಪಾರ, ಸಂತಾನ, ರಾಜಕೀಯ ವಿಷಯಗಳು, ಈ ಎಲ್ಲ ವಿಷಯಗಳಲ್ಲೂ ಕೂಡ ಒಳ್ಳೆಯ ದಿನಗಳನ್ನು ಕಾಣುವಂತಹ ಸಾಧ್ಯತೆಗಳು ಕಂಡು ಬರ್ತಾ ಇದೆ. ಹಾಗೆ ಶುಭ ಮತ್ತೆ ಅಶುಭ ಕರ್ಮ ಫಲದಾತ ಅಂತ ನಾವು ಹೇಳ್ಬೋದು. ಶನಿ ಪರಮಾತ್ಮ ನಿಮ್ಮ ವಾಕ್ ಸ್ಥಾನದಲ್ಲಿ ನಿಲ್ಲೋದ್ರಿಂದ ಮಾತಾಡುವಾಗ ಎಚ್ಚರಿಕೆ ಇರಲಿ. ನೀವು ಸುಮ್ಮನೆ ಬಾಯಿಗೆ ಬಂದಿದ್ದನ್ನ ಮಾತಾಡೋದಲ್ಲ, ಮಾತಾಡುವಾಗ ಯೋಚನೆ ಮಾಡಿ, ಪ್ರತಿ ಅಕ್ಷರವನ್ನ ಯೋಚನೆ ಮಾಡಿ ಮಾತಾಡುವಂತಹದ್ದು, ಪ್ರತಿ ಶಬ್ದವನ್ನ ಅಲ್ಲ, ಪ್ರತಿ ಅಕ್ಷರವನ್ನ ಕೂಡ ಯೋಚನೆ ಮಾಡಿ ಮಾತಾಡುವಂತಹದ್ದು ಒಳ್ಳೆಯದು. ಯಾಕೆಂದ್ರೆ ಮಾತಾಡಿದ್ರೆ ಹೋಯ್ತು, ಮುತ್ತು ಒಡೆದ್ರೆ ಹೋಯ್ತು ಅನ್ನುವಂತ ರೀತಿಯಲ್ಲಿ ನಿಮ್ಮ ಒಂದು ಜೀವನವನ್ನ ತೊಂದರೆಗೆ ಸಿಕ್ಸ್ಕೋಬೇಡಿ. ಶನಿ ಪರಮಾತ್ಮನ ಒಂದು ವಾಕ್ಸ್ಥಾನದಲ್ಲಿರೋದ್ರಿಂದ ಎಚ್ಚರಿಕೆಯಿಂದ ಮಾತಾಡಿಕೊಂಡು ಇರುವಂತಹದ್ದು ಒಳ್ಳೆಯದು. ಮಾತು ಮಿತವಾಗಿ ಹಿತವಾಗಿ ಇದ್ರೆ ಒಳ್ಳೆಯದು ಅನ್ನುವಂಥದ್ದು. ಹಾಗೆ ಹಣ ಗಳಿಸುವಲ್ಲಿ ದುರಾಸೆ ಬೇಡ. ಹಣ ಎಷ್ಟು ಬರುತ್ತೋ ಅಷ್ಟು ಬರಲಿ, ನಿಮ್ಮ ಹಣೆಯಲ್ಲಿದ್ದಷ್ಟೇ ಹಣ ಬರುವಂತದ್ದು ಅಥವಾ ಇದು. ಅದು ಬಿಟ್ಟು ದುರಾಸೆ ಮಾಡಿಕೊಂಡು ನನಗೆ ಅಷ್ಟು ಬರಲೇಬೇಕು, ನಾನು ಇಷ್ಟು ಬರಲೇಬೇಕು ಅಂತ ದುರಾಸೆ ಮಾಡೋದು ಬೇಡ. ಬರುವಂತದ್ದು ಬರುತ್ತೆ ಬಿಡಪ್ಪ ಅನ್ನುವಂತ ರೀತಿಯಲ್ಲಿ ಇರಬೇಕು. ಇದು ಒಳ್ಳೆಯದು. ಅಂಗಂ ಗಲಿತಂ ಫಲಿತಂ ಮುಂಡಂ ತದಪಿ ನ ಮುಚ್ಯಂತೆ ಶಾಪಿಂಡಂ. ಈ ಒಂದು ಮಾತಿನಂತೆ ಆಸೆ ನಿಮ್ಮನ್ನ ಏನು ಮಾಡ್ಕೊಂಡು ಹೋಗ್ತಿರೋ, ಆಸೆ ಹೆಚ್ಚು ಆಸೆಯನ್ನ ಪಡೋ ಬದಲು ಆಸೆಯನ್ನ ಕಂಟ್ರೋಲ್ನಲ್ಲಿ ಇಟ್ಟುಕೊಂಡು ಹಣ ಗಳಿಕೆಯನ್ನ ಮಾಡಿ ಅನ್ನುವಂತಹ ವಿಷಯ. ಹಾಗೆ ದೈವ ಬಲವಿದ್ದರೂ ಕೂಡ ನಿಮಗೆ ಕೆಲವೊಮ್ಮೆ ಕೈಗೆ ಬಂದ ತುತ್ತು ಬಾಯಿಗೆ ಬರೋದಿಲ್ಲ. ಯಾಕೆಂದ್ರೆ ನೀವು ಮಾಡುವ ಕರ್ಮಗಳಿಂದ, ನೀವು ದುರಾಸೆಯನ್ನ ಇಟ್ಟುಕೊಂಡು ಕರ್ಮ ಮಾಡಿದ್ರೆ ಅಲ್ಲಿಗೆ ಮುಗಿತ. ಆ ದುರಾಸೆ ನಿಮಗೆ ಆಸೆ ದುಃಖಕ್ಕೆ ಮೂಲ ಅನ್ನುವಂತಹ ಮಾತನ್ನ ನೆನಪಲ್ಲಿಟ್ಕೋಬೇಕಾಗತ್ತೆ. ಹಾಗಾಗಿ ದುರಾಸೆ ಬೇಡ, ಆಸೆನೂ ಬೇಡ, ದುರಾಸೆನೂ ಬೇಡ, ಬಂದಷ್ಟ ಬರಲಿ ಅನ್ನುವಂಥದ್ದು ಇರಲಿ. ಹಾಗೆ ಜೂನಿಂದ ಅಕ್ಟೋಬರ್ ವರೆಗೆ ಕಂಪನಿ ಹಾಗೆ ಸರ್ಕಾರಿ ಉದ್ಯೋಗಗಳನ್ನು ಮಾಡುವಂತಹ ಒಂದು ಪ್ರೈವೇಟ್ ಇರ್ಬೋದು ಅಥವಾ ಗವರ್ಮೆಂಟ್ ಇರ್ಬೋದು, ಈ ಒಂದು ಇದರಲ್ಲಿ ಕೆಲಸ ಮಾಡುವಂತವರಿಗೆ ಉದ್ಯೋಗಗಳಿಗೆ ಬಡ್ತಿ ಕಂಡು ಬರುವಂತಹದ್ದು, ಅದರಲ್ಲೂ ಹಿರಿಯ ಅಧಿಕಾರಿಗಳ ಪ್ರೀತಿ ಮನ್ನಣೆ ನಿಮಗೆ ಕಂಡು ಸಿಗುವಂತಹದ್ದು ಸಾಧ್ಯತೆಗಳಿದೆ. ಇದು ಕೆಲವು ಶತ್ರುಗಳನ್ನ, ನಿಮ್ಮ ಉದ್ಯೋಗ ಸ್ಥಾನದಲ್ಲಿ ಕೆಲವು ಶತ್ರುಗಳನ್ನ ಹುಟ್ಟು ಹಾಕುವಂತ ಸಾಧ್ಯತೆಗಳು ಕೂಡ ಕಂಡು ಬರ್ತಾ ಇದೆ. ಕೆಲವರು ಅಸೂಯೆ ಪಟ್ಟು ನಿಮ್ಮ ವಿರುದ್ಧ ಶತ್ರುವಾಗಿ ಬದಲಾಗುವಂತದ್ದು ಕೂಡ ಘಟಿಸುವಂತ ಸಾಧ್ಯತೆಗಳು ಕಂಡು ಬರ್ತಾ ಇದೆ. ಹಾಗಾಗಿ ಖುಷಿಯೂ ಇರಲಿ, ಎಚ್ಚರಿಕೆಯೂ ಇರಲಿ. ಇನ್ನು ಉಳಿತಾಯದ ಬಗ್ಗೆ ಆದಷ್ಟು ಎಚ್ಚರಿಕೆ ಇಟ್ಕೋಬೇಕಾಗತ್ತೆ. ಈ ವರ್ಷ ನೀವು ಹಣ ಉಳಿತಾಯ ಮಾಡುವಂತದ್ದು ಹೇಗೆ ಅನ್ನುವಂತಹದ್ದನ್ನ ಸ್ವಲ್ಪ ಎಚ್ಚರಿಕೆಯಿಂದ ಮಾಡಿಕೊಂಡ್ರೆ ಒಳ್ಳೆಯದು ಅಂತ ಹೇಳ್ಬೋದು. ನವೆಂಬರ್ ಇಂದ ಜನವರಿ 23ರವರೆಗೆ ಪಾರ್ಟ್ನರ್ಶಿಪ್ ವ್ಯವಹಾರ ಮಾಡುವಂತಹದ್ದಿದ್ರೆ ಒಳ್ಳೆಯದು ಅಂತ ಹೇಳ್ಬೋದು. ಆದಷ್ಟು ಈ ಸಮಯದಲ್ಲಿ ಪಾರ್ಟ್ನರ್ಶಿಪ್ ವ್ಯವಹಾರ ಒಳ್ಳೆಯದಾಗಿ ನಡ್ಕೊಂಡು ಹೋಗುತ್ತೆ ಅನ್ನುವಂಥದ್ದನ್ನ ಗಮನಿಸಬಹುದು. ಇನ್ನು ನವೆಂಬರ್ ಇಂದ ರಾಹು ತನುಸ್ಥಾನದಲ್ಲಿ ಇರೋದ್ರಿಂದ ನೀರು, ಗಾಳಿಗಳಿಂದ ಉಂಟಾಗುವಂತಹ ಇನ್ಫೆಕ್ಷನ್ ಇರಬಹುದು, ಗಂಟಲು ಬೇನೆ, ಗ್ಯಾಸ್ ಟ್ರಬಲ್, ಇವುಗಳೆಲ್ಲ ಉಂಟಾಗುವಂತಹ ಆರೋಗ್ಯ ಸಮಸ್ಯೆಗಳು ಕಂಡು ಬರುವಂತಹದ್ದನ್ನ ಇಲ್ಲಿ ಗಮನಿಸಬಹುದು. ನೀವು ಹೊರಗಡೆ ಹೋಗ್ತಾ ಇದ್ದೀರಾ ಅಥವಾ ಏನೋ ಒಂದು ಪ್ರಯಾಣದಲ್ಲಿದ್ರೆ ಎಚ್ಚರಿಕೆಯಿಂದ ಪ್ರಯಾಣ ಮಾಡ್ಕೊಂಡು ಬಂದ್ರೆ ಒಳ್ಳೆಯದು ಅನ್ನುವಂತಹದ್ದನ್ನ ನೆನಪಲ್ಲಿ ಇಟ್ಟುಕೊಳ್ಳಿ. ಆಗಸ್ಟ್ ನಿಂದ ವರ್ಷಾಂತ್ಯದವರೆಗೆ ಕುಜ ಪ್ರತಿಕೂಲ ಸ್ಥಾನದಲ್ಲಿ ಇರೋದ್ರಿಂದ ಸಂಚಾರ ಅಂದ್ರೆ ಪ್ರತಿಕೂಲ ಸ್ಥಾನದಲ್ಲಿ ನಿಂತುಕೊಳ್ತಾನೆ. ಹಾಗೆ ಶನಿಯ ಪ್ರಭಾವ ಕೂಡ ಇರೋದ್ರಿಂದ ನಿಮ್ಮ ಜೀವನ ಹಣ್ಣುಗಾಯಿ ನೀರುಗಾಯಿ ಆಗುವಂತಹ ಸಾಧ್ಯತೆಗಳು ಹೆಚ್ಚು ಕಂಡು ಬರ್ತಾ ಇದೆ. ಆದಷ್ಟು ಈ ಸಮಯದಲ್ಲಿ ತಾಳ್ಮೆಯನ್ನ ತಗೊಳ್ಕೊಳ್ಳಿ. ಯಾವುದೇ ದುಡುಕು ನಿರ್ಧಾರಗಳ ಬೇಡ.
ಸರಿ ಆಗತ್ತೆ. ಎಚ್ಚರಿಕೆ ಅದನ್ನ ಆ ಒಂದು ದಿನಗಳು ಕಳಿಲಪ್ಪ ಅನ್ನುವಂತಹದನ್ನ ಬೇಡ್ಕೊಳ್ತಾ ಬನ್ನಿ. ಹಾಗೆ ಮಾನಸಿಕವಾದಂತಹ ಅಶಾಂತಿ, ಆ ಸಮಯದಲ್ಲಿ ಮಾನಸಿಕ ಅಶಾಂತಿ ಇರಬಹುದು, ಮಕ್ಕಳ ಓದಿಗೆ ತೊಂದರೆ ಇರಬಹುದು, ಹಾಗೆ ಆರ್ಥಿಕ ಸ್ಥಿತಿ ತೊಂದರೆ, ಇದೆಲ್ಲದನ್ನ ಜೊತೆಗೆ ಕುಟುಂಬದವರಿಂದಲೇ ನಷ್ಟ ಉಂಟಾಗುವಂತಹ ಸಾಧ್ಯತೆಗಳು ಕೂಡ ಹೆಚ್ಚು ಕಂಡು ಬರ್ತಾ ಇದೆ. ಮತ್ತೆ ಇನ್ನೊಂದು ಮುಖ್ಯವಾದ ವಿಷಯ ಏನಪ್ಪಾ ಅಂತಂದ್ರೆ, ಈ ಸಂದರ್ಭದಲ್ಲಿ ಸಂಶಯ ಪಡುವಂತಹದ್ದನ್ನ ಬಿಡಿ. ಯಾವುದೇ ರೀತಿಯಾಗ್ಲಿ ಸಂಶಯ ಪಡುವಂತಹದ್ದನ್ನ ಮೊದಲು ಬಿಡಬೇಕು. ಹಾಗಾಗಿ ಸಂಶಯ ಪಡುವಂತಹದ್ದನ್ನ ಬಿಟ್ಟು ಅವ್ರ ಪಾಡಿಗೆ ಅವ್ರು ಇರ್ತಾರೆ, ನಮ್ಮ ಪಾಡಿಗೆ ನಾವ್ ಇರ್ತೇವೆ ಅನ್ನುವಂತ, ಅವ್ರು ನನ್ಗೇನೋ ಮಾಡ್ತಾರೇನೋ ಅಥವಾ ಅವ್ರು ನನ್ ಮೇಲೆ ಏನೋ ಕೆಟ್ಟದಾಗಿ ಯೋಚನೆ ಮಾಡ್ತಾ ಇದಾರೇನೋ, ಬೇರೆಯವ್ರ ಬಗ್ಗೆ ತಲೆ ಕೆಡಿಸ್ಕೊಳ್ಳುವಂತದ್ದು ಬೇಡ. ನಿಮ್ಮ ಜೀವನ ಎಷ್ಟಿದೆ ನೀವು ಅಷ್ಟು ನೋಡ್ಕೊಂಡ್ರೆ ಒಳ್ಳೇದು ಅನ್ನುವಂತಹದ್ದು. ತಾಳಿದವನು ಬಾಳಿಯಾನು ಅನ್ನುವಂತಹ ಒಂದು ಮಾತೇನಿದೆಯೋ ಅದೇ ರೀತಿಯಲ್ಲಿ ನೀವು ತಾಳ್ಮೆಯನ್ನ ವಹಿಸ್ಕೊಂಡ್ರೆ ಜೀವನವನ್ನ ಒಳ್ಳೆ ರೀತಿಯಲ್ಲಿ ಕಳಿತೀರ ಈ ವರ್ಷ ಅಂತ ಹೇಳ್ತಾ, ದೇವಿ ಮತ್ತು ಶನಿ ಪರಮಾತ್ಮನ ಆರಾಧನೆಯನ್ನ ಮಾಡಿದರೆ, ದೇವಿ ಮತ್ತು ಶನಿ ಪರಮಾತ್ಮನ ಆರಾಧನೆಯನ್ನ ನೀವು ಮಾಡಲೇಬೇಕು. ಮಾಡುವ ಮೂಲಕ ಈ ಒಂದು ವರ್ಷದ ತೊಂದರೆಗಳನ್ನ ನೀವು ಕಳ್ಕೊಂಡು ಪರಾಭವನ ಸಂವತ್ಸರ ಒಳ್ಳೆ ರೀತಿಯಲ್ಲಿ ನೀವು ಕಳಿಬಹುದು ಅಂತ ಹೇಳ್ತಾ, ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ಒಳ್ಳೇದು ಮಾಡ್ಲಿ ಅಂತ ಹೇಳ್ತಾ ಧನ್ಯವಾದಗಳು.